ಎಲ್ಲರಿಗೂ ನಮಸ್ಕಾರ. ಅನುಗ್ರಹ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ತೆಂಗಿನಕಾಯಿ ಮತ್ತು ಅಕ್ಕಿಯನ್ನು ಬಳಸಿ ಹೇಗೆ ಹೋಟೆಲಲ್ಲಿ ಮಾಡ್ತಾರಲ್ಲ ಸೆಟ್ ದೋಸೆ, ಆ ರೀತಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಬೆಳಗ್ಗೆನೇ 2 ಗ್ಲಾಸ್ ಅಕ್ಕಿಗೆ 3/4 ಗ್ಲಾಸು ಅವಲಕ್ಕಿ ಮತ್ತು 1 ಸ್ಪೂನ್ ಮೆಂತ್ಯ ಹಾಕಿ ನೆನೆಯಲ್ಲೇ ಬಿಟ್ಟಿದ್ದೆ. ಸಂಜೆ ನುಣ್ಣಗೆ ಅದನ್ನು ರುಬ್ಬಿ ನೋಡಿ, ಅದ್ರ ಜೊತೆಗೆ ನಾನು 1 ಬೌಲಷ್ಟು ಕಾಯಿ ತುರಿನ ಹಾಕಿ ರುಬ್ಬಿದ್ದೀನಿ ನೋಡಿ. ತುಂಬ ನುಣ್ಣಗೆ ರುಬ್ಬಿ ಅದನ್ನು ಫರ್ಮೆಂಟೇಷನ್ಗೆ ರಾತ್ರಿ ಇಡೀ ಬಿಟ್ಟಿದ್ದೆ. ಬೆಳಗ್ಗೆ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಉದುಗ್ ಬಂದಿದೆ ಅಂತ. ಈ ರೀತಿ ಇಟ್ಟು ಉದುಗ್ ಬಂದರೆ ತುಂಬ ಸಾಫ್ಟಾಗಿ ದೋಸೆ ಬರುತ್ತೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈಗ ದೋಸೆ ಹಂಚು ಸ್ಟವ್ ಮೇಲಿಟ್ಟು ನೋಡಿ, ಅದು ಕಾಯ್ದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ 1 ಸೌಟು ಅಥವಾ 1/2 ಸೌಟನ್ನ ಕೌಲಿ ಮೇಲೆ ಹಿಟ್ಟನ್ನು ಬಿಟ್ಟು ನೋಡಿ, ಜಾಸ್ತಿ ಸ್ಪ್ರೆಡ್ ಮಾಡೋದು ಬೇಡ, ಸುಮ್ಮನೆ ಸೌಟನ್ನು ಹಿಂಗಂದರೆ ಸಾಕು. ಸ್ವಲ್ಪ ದೋಸೆ ದಪ್ಪನೇ ಇರಲಿ, ಸೆಟ್ ದೋಸೆ ದಪ್ಪ ಇರುತ್ತಲ್ವ, ಹಂಗೆ ದಪ್ಪನೇ ಇರಲಿ. ಅದ್ರ ಸುತ್ತ ಎಣ್ಣೆ ಬಿಟ್ಟರೆ ನೋಡಿ ಮಧ್ಯದಲ್ಲೆಲ್ಲ ಹೆಂಗೆ ಬಬಲ್ಸ್ ಬರ್ತಿದೆ ಅಂತ. ಇದು ಒಂದೇ ಕಡೆ ಬೇಯಿಸಿದ್ರೆ ಸಾಕು ನೋಡಿ, ಅದು ಬೆಂದಿರೋದು ಗೊತ್ತಾಗುತ್ತೆ ನಮಗೆ, ಹಸಿದು ಹಿಟ್ಟೆಲ್ಲ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹೀಗೆ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸೆಟ್ ದೋಸೆ. ಇದನ್ನು ಬೆಳಗಿನ ತಿಂಡಿಗೆ ಸಾಗು ಜೊತೆ ತಿನ್ನೋದಕ್ಕೆ ತುಂಬ ರುಚಿಯಾದ ದೋಸೆ. ಉದ್ದಿನ ಬೇಳೆ ಹಾಗೂ ಅಕ್ಕಿ ಹಾಕಿ ದೋಸೆ ಮಾಡ್ತೀವಲ್ವ, ಈ ರೀತಿ ಕಾಯಿ ಹಾಕಿ ಒಂದು ಸತಿ ದೋಸೆ ಮಾಡಿ ತುಂಬ ರುಚಿಯಾಗಿರುತ್ತೆ. ಹೋಟೆಲ್ಗೆ ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು.